ಆತ್ಮೀಯ ಪಾಲಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈ ವಿಡಿಯೋನ ಪ್ರಸ್ತುತಪಡಿಸಲಾಗುತ್ತಿದ್ದು, ಈ ವಿಡಿಯೋದಲ್ಲಿ ನಾನು ಮ್ಯಾಥ್ಸ್ ಈಸ್ ಸಿಂಪಲ್, ಗಣಿತ ತುಂಬ ಸುಲಭ ಎಂಬ ಸರಣಿಯ ಇನ್ನೂ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈಗಾಗಲೇ RMS, ಸೈನಿಕ, ನವೋದಯ, ಮುರಾರ್ಜಿ ಹಾಗೂ ಇನ್ನಿತರ ವಸತಿ ಶಾಲೆಗಳಿಗೆ ಆನ್ಲೈನ್ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ. ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಬೇಕಪ್ಪ ಅಂದರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಂದೆ ಬರುವಂತಹ ನೋಟಿಫಿಕೇಶನನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಇದೇ ಜನವರಿ 18ನೇ ತಾರೀಕು ಅಂದರೆ 2025 ಜನವರಿ 18ನೇ ತಾರೀಕು ನವೋದಯ ಪರೀಕ್ಷೆ ಫೈನಲ್ ಆಗಿರೋದ್ರಿಂದ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ನಾವೇನು ಮಾಡ್ತಿದ್ವಿ, ಡಿಸೆಂಬರ್ 21ರಿಂದ ಡಿಸೆಂಬರ್ 21ರಿಂದ ಲೈವ್ ಕ್ಲಾಸಸ್ ನವೋದಯ ಮಾಡೆಲ್ ಕ್ವಶನ್ ಪೇಪರ್ನ ಲೈವ್ ಕ್ಲಾಸಸ್ ಎಕ್ಸ್ಪ್ಲನೇಷನ್ ಇರುತ್ತೆ. ಇದು ನಿಮಗೆ ಬೇಕಪ್ಪ ಅಂದರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಅಂತ ಹೇಳ್ತಾ, ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ವಿಡಿಯೋ ಈಸ್ ರಿಪ್ರೆಸೆಂಟೇಷನ್ ಬೈ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್. We are already giving coaching for RMS, Sainika, Navodaya, Morarji and other residential school entrance exam. In this video, I bring some more maths questions from your Maths is Simple Interested series. Maths is Simple Interested series. Before going to discuss the questions, January 18th, 2025, Navodaya exam date is fixed. So, we will start December 21st onwards model question paper live discussion. Model question paper live discussion. There is no recorded classes. So if you want to take the live discussion, means contact the given number. Register your name. Up to now you are not subscribed our YouTube channel, means subscribe our YouTube channel, like it, share it. You will get upcoming notification. Okay, my dear students. Now we are going to discuss the question one by one. Your first question is, Amit scored 10 marks less than Joseph in an examination. Ali scored 15 marks more than Joseph. In total, they scored 245 marks. What was Amit's score? ಒಂದು ಪರೀಕ್ಷೆಯಲ್ಲಿ ಅಮಿತ್ ಜೋಸೆಫ್ಗಿಂತ 10 ಅಂಕ ಕಡಿಮೆ ಗಳಿಸಿದ್ದು, ಅಲಿ ಜೋಸೆಫ್ಗಿಂತ 15 ಅಂಕ ಹೆಚ್ಚು ಗಳಿಸಿದ್ದಾನೆ. ಒಟ್ಟು 245 ಅಂಕ ಗಳಿಸಿದ್ದರೆ ಅಮಿತ್ ಗಳಿಸಿದ ಅಂಕಗಳು ಎಷ್ಟು? ಇದು ಕೊಟ್ಟಿರುವಂತಹ ಪ್ರಶ್ನೆ. ವಿದ್ಯಾರ್ಥಿಗಳೇ, ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗ ಅಮಿತ್, ಜೋಸೆಫ್, ಅಲಿ. ಅಮಿತ್, ಜೋಸೆಫ್, Ali. These three are friends. Here comparison is going from Joseph. Joseph ಅನ್ನ ಇಟ್ಕೊಂಡು ಇಲ್ಲಿ ಬೇರೆ ಯಾರೋ ಅಮಿತ್ ಮತ್ತು ಅಲಿಗೆ ಕಂಪ್ಯಾರಿಸನ್ ಮಾಡಿದ್ದಾರೆ. ಅದಕ್ಕೆ we are going to consider Joseph as X. Amit scored 10 marks more less than Joseph. Less means X minus 10. Next, Ali scored 15 marks more than Joseph. Means Joseph is X, more means plus 15. ಅಮಿತ್ ಜೋಸೆಫ್ ಗಿಂತ 10 ಅಂಕ ಕಡಿಮೆ ಗಳಿಸಿದ್ದು, ಕಡಿಮೆ ಇರೋದ್ರಿಂದ ಜೋಸೆಫ್ ಅನ್ನ X ಅಂತ ತಗೊಂಡು ಅಮಿತ್ ಅನ್ನ X minus 10 ಅಂತ ತಗೊಳ್ತೀವಿ. ಅಲ್ಲಿ ಜೋಸೆಫ್ ಗಿಂತ 15 ಅಂಕ ಹೆಚ್ಚು ಗಳಿಸಿದ್ದಾನೆ, ಅದಕ್ಕೆ X plus 15 ಅಂತ ತಗೊಳ್ತೀವಿ. ಒಟ್ಟು 245 ಅಂಕ ಗಳಿಸಿದ್ದರೆ ಅಮಿತ್ ಗಳಿಸಿದ ಅಂಕಗಳು ಎಷ್ಟು? ಟೋಟಲ್ ದೇ ಸ್ಕೋರ್ಡ್ 245 marks. Total they scored 245 marks total. What can we do? We are going to do addition. All of you look at, there is nothing in front of X, means 1 is already is here. X in ಕಡೆ ಏನಿಲ್ಲ ಅಂದ್ರೆ ಯಾವಾಗಲೂ 1 ಇದ್ದೇ ಇರುತ್ತೆ. 1x
plus 1x 2x 2x plus 1x 3x 3x minus 10 plus 15 equal to 245. ಓಕೆ 3x minus 10 plus 15 equal to 245. Minus 10 plus 15 means 15 minus 10 10, that is plus 5. Sorry, 15 minus 10 5, that is plus 5. 3x plus 5 equal to 245. ಓಕೆ 15 ರಲ್ಲಿ 10 ಅನ್ನು ಕಳೆದ್ರೆ 5 ಬರುತ್ತೆ. 15 ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಪ್ಲಸ್ 5 ಅಂತ ಬರೀತೀವಿ ನಾವು. This plus 5 will go that side means 3x equal to 245 minus 5. Plus 5 will go that side means it will become minus. Plus 5 ಆ ಕಡೆ ಹೋದ್ರೆ minus 5 ಆಗುತ್ತೆ. Here it will continue. It will continue here. It will continue here. 3x equal to 240. ಓಕೆ 3x equal to 240. ಯಾಕಂದ್ರೆ 240 ಅಂದ್ರೆ 5 ಕಳಿತೀರಾ. ನೆಕ್ಸ್ಟ್ x equal to 240 divided by 3. x equal to 240 ಭಾಗ 3. 3 1 3, 3 8 24, 0 as it is. 3 1 3, 3 8 24, 0 ಗೆ 0. x equal to 80. x equal to 80. Correct sir. x ಅಂದ್ರೆ 80. What is x? X means Joseph. X ಅಂದ್ರೆ ಏನು? Joseph. But he asked Amit's score. Amit ಗಳಿಸಿದ ಅಂಕಗಳು means x minus 10 ಅಂದ್ರೆ x minus 10. 80 minus 10 equal to 70. Okay. Amit score is 70 marks. Amit ಗಳಿಸಿದ ಅಂಕಗಳು 70 ಅಂಕಗಳು. 80 ರಲ್ಲಿ 10 ಕಳೆದ್ರೆ 70 ಬರುತ್ತೆ. 70 ಅಂಕಗಳು. Okay, Amit's score is 70. Look at here. Like this, you will solve the question. Means you will get exact answer. And always remember final which one you are going to consider x, which one you are going to consider x plus or x minus. ಅಂದ್ರೆ ನಾವು ಕ್ವೆಶ್ಚನ್ ಬರೆಯೋಕ್ಕಿಂತ ಮುಂಚಿತವಾಗಿ ಯಾವ್ದನ್ನ x ತಗೋಬೇಕು, ಯಾವ್ದನ್ನ x plus ತಗೋಬೇಕು, ಯಾವ್ದನ್ನ x minus ತಗೋಬೇಕು ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಓಕೆನಾ? ಆಮೇಲೆ ಆನ್ಸರ್ ಈಸಿಯಾಗಿ ಬರುತ್ತೆ. ಓಕೆನಾ? ಇದು ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ. This is answer for your first question. We will move to next question. Your next question is: a man performs 2/5 of total journey by rail, 9/20th by bus, and the remaining 10 km on the cycle. His total journey is. This is the question. ಮನುಷ್ಯನು ಒಟ್ಟು ಪ್ರಯಾಣದ 2/15 ಭಾಗವನ್ನು ರೈಲಿನಲ್ಲಿ, 9/12 20 ಭಾಗವನ್ನು ಬಸ್ಸಿನಲ್ಲಿ, ಉಳಿದ 10 ಕಿಲೋಮೀಟರ್ನ ಸೈಕಲ್ನಲ್ಲಿ ಮಾಡುತ್ತಾನೆ. ಅವನ ಒಟ್ಟು ಪ್ರಯಾಣವನ್ನು ಕಂಡುಹಿಡಿಯಿರಿ ಅಥವಾ ಅವನ ಒಟ್ಟು ಪ್ರಯಾಣ ಎಷ್ಟು ಅಂತ ಕೇಳಿದ್ದಾರೆ. ಓಕೆ ಸರ್, ಈ ರೀತಿ ಕೊಟ್ಟಾಗ ಫಸ್ಟ್ ಏನು ಮಾಡಬೇಕು? ಎ ಪರ್ಫಾರ್ಮ್ 2/10 ಬೈ ಜರ್ನಿ ಬೈ ರೈಲ್. ರೈಲಲ್ಲಿ ಎಷ್ಟು? 2/10, 2/15, 2/15. ಓಕೆ. ರೈಲ್. ಬಸ್ ಅಲ್ಲಿ ಎಷ್ಟು? 9/20th, 9/20th ಟೋಟಲ್. ಓಕೆನಾ? 2/15 ಭಾಗವನ್ನ ರೈಲಿನಲ್ಲಿ, 9/20 ಭಾಗವನ್ನ ಬಸ್ಸಿನಲ್ಲಿ ಕಳೀತಾನೆ. ಓಕೆ ಸರ್, ಬರ್ಕೊಂಡ್ರಿ. ರಿಮೈನಿಂಗ್ 10 ಕಿಲೋಮೀಟರ್ ಬೈ ಸೈಕಲ್, ಉಳಿದಂತಹ 10 ಕಿಲೋಮೀಟರ್ ಸೈಕಲ್ ಅಲ್ಲಿ ಪ್ರಯಾಣ ಮಾಡ್ತಾನೆ. ಓಕೆ, ನೆನಪಿಟ್ಟುಕೊಳ್ಳಿ, ಇನ್ ಫ್ರಾಕ್ಷನ್ ದ ಹೋಲ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ x. ಅಂದ್ರೆ ಒಟ್ಟು ಭಾಗವನ್ನ x ಅಂತ ತಗೊಳ್ತೀವಿ. ಹಿಯರ್ 2/15 x, 9/20th x. ಓಕೆ, 2/15 x, 9/20th x. Okay. First we will add these two. Okay sir. We will get 60 as LCM. How sir 60 LCM? 20 is the highest number. 20 is not divided by 15. 22 ja 40. 40 is not divided by 15. 23 ja 60. 60 is divided by 18. Means 60 is the LCM. ಇಲ್ಲಿ ದೊಡ್ಡ ಸಂಖ್ಯೆ 20 ಇದೆ. 20 ರಲ್ಲಿ 20 15 ರಿಂದ ಭಾಗ ಹೋಗಲ್ಲ. 22 40.
40 15ರಿಂದ ಭಾಗ ಹೋಗಲ್ಲ. 23 60 60 15ರಿಂದ ಭಾಗ ಹೋಗುತ್ತೆ. ಹಾಗಾದ್ರೆ 60 ಲಸಾಹ. ನಾವು 15 4 ಜಾ 60, 23 ಜಾ 60, 15 4 60, 23 60, 2 4 ಜಾ 8x plus 9 3 ಜಾ 27 into x, 27x, 8 plus 27 35x divided by 60. Okay, 35x divided by 60. ಅಂದ್ರೆ ಇಲ್ಲಿ 15 4 60, 23 60, 2 4 8x, 9 3 27x, 8x ಗೆ 27x ಕೂಡಿಸಿದ್ರೆ 35x ಬರುತ್ತೆ ಬೈ 60. ಇದೇನಿದು ಈ ಜರ್ನಿ ರೈಲ್ ಅಂಡ್ ಬಸ್, ರೈಲು ಮತ್ತು ಬಸ್ಸಿನಲ್ಲಿ ಇಷ್ಟು ಪ್ರಯಾಣ ಮಾಡಿದ್ದಾರೆ. ರಿಮೈನಿಂಗ್ ಅಂತ ಹೇಳಿದಾಗ ಸರ್ ಏನ್ ಮಾಡಬೇಕು? all of you look at here, total journey we are going to consider as x. ಒಟ್ಟು ಪ್ರಯಾಣವನ್ನ x ಅಂತ ತಗೊಳ್ತೀವಿ. ಟೋಟಲ್ ಜರ್ನಿ we are going to consider as x. ಒಟ್ಟು ಪ್ರಯಾಣವನ್ನ x ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಅದರಲ್ಲಿ ಕಳಿಬೇಕು. ರಿಮೈನಿಂಗ್ ಜರ್ನಿ we will get. ಓಕೆ, ಒಟ್ಟು ಪ್ರಯಾಣದಲ್ಲಿ ರೈಲು ಮತ್ತು ಬಸ್ಸಿನಲ್ಲಿ ಪ್ರಯಾಣ ಮಾಡಿದ್ದನ್ನ ಕಳೆದ್ರೆ ಉಳಿದ ಪ್ರಯಾಣ ಸಿಗುತ್ತೆ. x minus 35x divided by 60. Okay, x minus 35x divided by 60. ಇದು ಟೋಟಲ್ ಜರ್ನಿ, ಇದು ಟ್ರಾವೆಲ್ ಇನ್ ರೈಲ್ ಆಸ್ ವೆಲ್ ಆಸ್ ಬಸ್. ರೈಲು ಮತ್ತು ಬಸ್ಸಿನಲ್ಲಿ ಪ್ರಯಾಣ ಮಾಡಿದ್ದು ಇದು ಒಟ್ಟು ಪ್ರಯಾಣ. ಓಕೆ ಸರ್, ನಿಮ್ಗೆ ಗೊತ್ತು ಶಾರ್ಟ್ ಕಟ್ 60 into x, 60x minus 35x divided by 60. Why sir? Here nothing means 1 is the remainder. ಏನು ಇಲ್ಲ, ಸಾರಿ 1 is the remainder. ಕರೆಕ್ಟ್. ಏನಿಲ್ಲ ಅಂದ್ರೆ ಒಂದು ಶೇಷ ಇರುತ್ತೆ. ಸಾರಿ ವೆರಿ ಗುಡ್. 1 is the denominator. ಏನಿಲ್ಲ ಅಂದ್ರೆ ಒಂದು ಇಲ್ಲಿ ಏನಾಗಿರುತ್ತೆ, ಛೇದ ಆಗಿರುತ್ತೆ. ಅದಕ್ಕೆ 60 into x 60x, ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದೆ ಮೈನಸ್, 35x ಡೈರೆಕ್ಟ್ ಆಗಿ ಬರ್ಕೋಬೇಕು. ಇಟ್ ಇಸ್ ದ ಶಾರ್ಟ್ ಕಟ್ ಟು ರೈಟ್ ದ ಫ್ರಾಕ್ಷನ್ಸ್ ವೆನ್ ಹೋಲ್ ನಂಬರ್ ಮೈನಸ್ ಫ್ರಾಕ್ಷನ್ ಪಾರ್ಟ್. ಪೂರ್ಣ ಭಾಗ, ಪೂರ್ಣ ಸಂಖ್ಯೆ ಮತ್ತು ಇಲ್ಲಿ ಭಿನ್ನ ರಾಶಿ ಭಾಗ ಕೊಟ್ಟ ಈ ರೀತಿಯಾಗಿ ಮಾಡಬೇಕಾಗುತ್ತೆ. 1 ಇರುತ್ತೆ, ನೆನ್ಪಿಟ್ಕೊಳ್ಳಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಓಕೆ, 60 minus 30 means 25x divided by 60. Okay, 25x divided by 60, 25x ಭಾಗಲೆ 60. What is this remaining part? ಇದೇನು ಉಳಿದ ಭಾಗ, ಅಂದ್ರೆ ಇಟ್ ಇಸ್ ಸೈಕಲ್ ಆರ್ ರಿಮೈನಿಂಗ್. ಉಳಿದ ಪ್ರಯಾಣ, ರಿಮೈನಿಂಗ್ in 25x divided by x. 2 steps are over. Final one step is there. ಕೊನೆಯದಾಗಿ what sir? Remaining 10 kilometer on the cycle. ಉಳಿದ ಪ್ರಯಾಣವನ್ನು ಸೈಕಲ್ ನಲ್ಲಿ ಮಾಡ್ತಾನೆ. ಹಾಗಾದ್ರೆ ಎಷ್ಟು ಉಳಿದಿದೆ? 25/60. 25x divided by 60 is nothing but 10 kilometer. Means total journey means in total journey what we consider x equal to how much? This is unitary method. Okay, 25/60 x equal to 10 kilometer, x equal to ಎಷ್ಟು ಸರ್? x ಯಾಕೆ ತಗೊಂಡಿದ್ವಿ ಅಂದ್ರೆ x ಅಂದ್ರೆ ಟೋಟಲ್ ಜರ್ನಿ, ಒಟ್ಟು ಪ್ರಯಾಣವನ್ನ ಕೇಳಿದಾನೆ, ಒಟ್ಟು ಪ್ರಯಾಣ, ಅದಕ್ಕೆ x. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಹೊರೆ ಗುಣಾಕಾರ, x into 10. 25x divided by 60 divided by ಇರೋದು ಮೇಲ್ಗಡೆ ಬಂದ್ರೆ it will become 60 divided by 25x. ನೋಡಿ, x into 10 ಕಿಲೋಮೀಟರ್ divided by 25x by 60 ಮೇಲ್ಗಡೆ ಬಂದ್ರೆ 60 divided by 25x. 25x divided by 60, it will come on the upper side, means it will become ulta, 60/25x. This x cancel, get cancel. 5 5s are 25, 5 2s are 10. Okay,
ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 5 5 25, 5 2 10, 5 1 5, 5 1 5, 5 2 10, 5 1 5, 5 1 5, 1 ಉಳಿಯುತ್ತೆ 10, 5 2 10, 12 2 24, 10 2 24, 24 ಕಿಲೋಮೀಟರ್, 24 ಕಿಲೋಮೀಟರ್. ಎಷ್ಟು? 24 ಕಿಲೋಮೀಟರ್. ದಿಸ್ ಈಸ್ 24 ಕಿಲೋಮೀಟರ್. 24 ಕಿಲೋಮೀಟರ್, 24 ಕಿಲೋಮೀಟರ್. ಓಕೆನಾ? ಆಪ್ಷನ್ ಯಾವ್ದಿದೆ? ಆಪ್ಷನ್ ಡಿ ಡೆಲ್ಲಿ. ಆಪ್ಷನ್ ಡಿ ಡೆಲ್ಲಿ ಇಸ್ ಕರೆಕ್ಟ್. ಓಕೆನಾ? ಅಂದ್ರೆ ಕೊಟ್ಟಿರುವಂತಹ ಪ್ರಶ್ನೆಯನ್ನು ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. 24 ಕಿಲೋಮೀಟರ್. ಓಕೆನಾ? ಒನ್ಸ್ ಅಗೇನ್ ಹೇಳ್ತೀನಿ, ಎರಡನ್ನ ಕೂಡಿಸಿದ್ದೀನಿ, ಒಟ್ಟು ಪ್ರಯಾಣದಲ್ಲಿ ಕಳೆದಿದ್ದೀನಿ, ಒಟ್ಟು ಪ್ರಯಾಣವನ್ನು ಕೊಟ್ಟಿದ್ದನ್ನ ಅಲ್ಲಿ ತೆಗೆದುಕೊಂಡು ಯೂನಿಟರಿ ಮೆಥಡ್ ಮಾಡಿಕೊಂಡು ಬಳಸಿದ್ದೀನಿ. ಓಕೆ, ಈ ಗಿವನ್ ಫಸ್ಟ್ ಐ ಆಡ್ ದ ಟು ಗಿವನ್ travel by train, rail and bus. After that I will subtract it from total. I will get remaining distance in traveled by the cycle. Then I use the unitary method. ಅವಾಗ ಏನು ಮಾಡಿದ್ದೀನಿ? ಏಕಮಾನ ಪದ್ಧತಿಯನ್ನು ಬಳಸಿದ್ದೀನಿ. ಓಕೆ, ದಿಸ್ ಈಸ್ ವೆರಿ ಯುವರ್ ಸೆಲೆಕ್ಷನ್ ಫೈನಲೈಸಿಂಗ್ ಕ್ವಶನ್ಸ್. ನಿಮ್ಮ ಆಯ್ಕೆಯನ್ನು ಫೈನಲ್ ಮಾಡುವಂತಹ ಪ್ರಶ್ನೆಗಳು ಇವು. ಓಕೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್. ಓಕೆ, ಇಫ್ ದ ಡ್ರಮ್ ಕಂಟೇನ್ಸ್ 1/5 of milk, if 28 liter more milk is required to fill it, what is the capacity of drum? ಡ್ರಮ್ನಲ್ಲಿ 1/5 ಭಾಗದಷ್ಟು ಹಾಲು ಇದೆ. ಅದನ್ನು ತುಂಬಲು 28 ಲೀಟರ್ಗಳು ಹೆಚ್ಚು ಹಾಲು ಅಗತ್ಯವಿದ್ದರೆ ಡ್ರಮ್ನ ಸಾಮರ್ಥ್ಯ ಎಷ್ಟು? ಓಕೆ, ಅಂದ್ರೆ ಇವಾಗ ಡ್ರಮ್ ಇದನ್ನು ಕೂಡ ಏನು ಮಾಡ್ತೀವಿ ನಾವು? ಕ್ವಶನ್ ಕೊಟ್ಟಿದ್ದಾನೆ. ಏನು ಮಾಡಿದಾನೆ? 1/5 of milk. ಓಕೆ, 1/5 ಭಾಗ ನೀರಿದೆ, ಆಲ್ರೆಡಿ ಹಾಲಿದೆ. 1/5 ಭಾಗ ಅಂದ್ರೆ 1/5 ಭಾಗ ಅಂದ್ರೆ 1/5, 1/5 ಭಾಗ ಹಾಲಿದೆ. ಇನ್ನು ಉಳಿದಿರೋ ಪಾರ್ಟ್ ತುಂಬಬೇಕಂದ್ರೆ 28 ಲೀಟರ್ ಹಾಲು ಬೇಕು. ಹಾಗಾದ್ರೆ ಡ್ರಮ್ನ ಸಾಮರ್ಥ್ಯ ಏನು? ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಹಿಯರ್ ಆಲ್ಸೋ ಸೇಮ್ 1/5. 1/5. ಓಕೆ, 1/5 ಭಾಗ ಅಥವಾ 1/5 ಭಾಗ ಹಾಲು ಇದೆ. ಓಕೆ, ಇಟ್ ಈಸ್ ದ ಫಿಲ್ಡ್. ವಿ ಆರ್ ಗೋಯಿಂಗ್ ಟು ಫೈಂಡ್ ರಿಮೈನಿಂಗ್ ಕಂಡುಹಿಡಿಯಬೇಕು. ಐ ಆಮ್ ಗೋಯಿಂಗ್ ಟು ರೈಟ್ ಎಕ್ಸ್. ವೈ ಸರ್? ಐ ಡೋಂಟ್ ನೋ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ. ಎಕ್ಸ್ ಅಂತ ಹೇಳಿ ಟರ್ಮ್ನ ಯೂಸ್ ಮಾಡ್ತೀನಿ. ಓಕೆ, ಸೊ ಟೋಟಲ್ ಈಸ್ ಎಕ್ಸ್. ಟೋಟಲ್ ಎಕ್ಸ್. ಹೌ ಮಚ್ ಇಸ್ ಫಿಲ್ಡ್? 1/5 ಪಾರ್ಟ್ ಈಸ್ ಫಿಲ್ಡ್. ಓಕೆ, ಒಟ್ಟು ಭಾಗ ಎಕ್ಸ್, 1/5 ಭಾಗ ತುಂಬಿದೆ. 1/5 ಎಕ್ಸ್ ಭಾಗ ಫಿಲ್ಡ್. ಇಟ್ ಇಸ್ ಟೋಟಲ್, ಇಟ್ ಇಸ್ ಫಿಲ್ಡ್. ರಿಮೈನಿಂಗ್ ಮೀನ್ಸ್ ಸಬ್ಟ್ರಾಕ್ಷನ್. 5 into x, 5x minus 1x divided by 5. ಓಕೆ, 5 into x, 5x minus 1x ಭಾಗಲೆ 5. 5 minus 1, 4x divided by 5. 4x ಭಾಗಲೆ 5. Sir, what is this? This is remaining. ಉಳಿದ ಭಾಗ, ರಿಮೈನಿಂಗ್ ಪಾರ್ಟ್, ಉಳಿದ ಭಾಗ. ಓಕೆ, 4x/5 is remaining part, ಉಳಿದ ಭಾಗ. If 28 liters more milk is required to fill it, ಅದನ್ನು ತುಂಬಲು 28 ಲೀಟರ್ ಹೆಚ್ಚಿನ ಹಾಲು ಬೇಕು. ಅಂದ್ರೆ ರಿಮೈನಿಂಗ್ ಪಾರ್ಟ್ ತುಂಬಕ್ಕೆ 28 ಲೀಟರ್ ಬೇಕು. ರಿಮೈನಿಂಗ್ ಪಾರ್ಟ್ ತುಂಬಕ್ಕೆ, ಉಳಿದಿರುವಂತಹ ಭಾಗ ತುಂಬಕ್ಕೆ. ಅಂದ್ರೆ 4x/5 is nothing but 28 liter. ಓಕೆ, 4x/5 ಅಂದ್ರೆ 28 ಲೀಟರ್ ಸಮ. ಟೋಟಲ್ ಕೇಳಿದರೆ x equal to how much? x ಅಂದರೆ ಎಷ್ಟು ಅಂತ ಕೇಳಿದರೆ now we are going to do cross multiplication. Once again, x into 28 into 5/4x. Okay, x into 28 into 5/4x. How it will come means it will come the division. When we are going to take it upper part or numerator side means we will do ulta. ಇದು ಭಾಗಲೇ ಬರುತ್ತೆ. 4x/5, 4x/5 ಅನ್ನೋದು ಭಾಗಲೇ ಬರುತ್ತೆ. ಅದನ್ನ ಮೇಲ್ಗಡೆ ತಗೊಂಡಾಗ ಉಲ್ಟಾ ಆಗುತ್ತೆ. x get cancel. 4 1 4, 4 7 28,
4 ಒಂದೇ 4 4 7 28 ಸಾರಿ 4 7 28 x x ಕ್ಯಾನ್ಸಲ್ ಆಗುತ್ತೆ 7 5 is 35 7 5 35 7 5 is 35 ಓಕೆ 7 5 35 ಲೀಟರ್ ವಾಟ್ ಇಸ್ ದಿಸ್ ದಿಸ್ ಇಸ್ ದ ಕೆಪಾಸಿಟಿ ಆಫ್ ಡ್ರಮ್ ಆ ಡ್ರಮ್ ನ ಸಾಮರ್ಥ್ಯ ಎಷ್ಟು 25 ಲೀಟರ್ ಸಾರಿ 35 ಲೀಟರ್ capacity of drum is 35 liter capacity of drum is 35 liter ಆ ಡ್ರಮ್ ನ ಸಾಮರ್ಥ್ಯ 35 ಲೀಟರ್ ಇರುತ್ತೆ this is the second question third question this is third question we are moving to the next question okay your next question is if the price of 7 notebook is 33 more than the price of 4 notebooks find the price of one notebook in rupees 7 ನೋಟ್ ಬುಕ್ಗಳ ಬೆಲೆ 4 ನೋಟ್ ಬುಕ್ಗಳ ಬೆಲೆಗಿಂತ ರು 35 ಹೆಚ್ಚಿದ್ದರೆ ಒಂದು ನೋಟ್ ಪುಸ್ತಕದ ಬೆಲೆಯನ್ನ ರೂಪಾಯಿಯಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಮೈ ಡಿಯರ್ ಸ್ಟೂಡೆಂಟ್ಸ್ ಫಸ್ಟ್ ವಾಟ್ is given the price of 7 notebook I am going to consider 7 notebook is as x ಅಂದ್ರೆ 7 ನೋಟ್ ಪುಸ್ತಕಗಳಂತಿದಾರಲ್ವಾ ಆ 7 ನೋಟ್ ಬುಕ್ಗಳನ್ನ ನಾನು ಏನು ಮಾಡ್ತೀನಿ 7x ಅಂದ್ರೆ x ಅಂದ್ರೆ ನೋಟ್ ಪುಸ್ತಕ ಅಂತ ಅರ್ಥ ಅಷ್ಟೇ ಒಂದು ನೋಟ್ ಪುಸ್ತಕ ಅಂದ್ರೆ 1x 7 into x 7 ನೋಟ್ ಪುಸ್ತಕ 1x is 1 notebook 7 into x is 7 notebooks okay is 33 rupees more than the price of 4 notebook ಅಂದ್ರೆ 4 ನೋಟ್ ಪುಸ್ತಕಗಳ ಬೆಲೆಗಿಂತ ಎಷ್ಟು ಹೆಚ್ಚಿದೆ 33 ರೂಪಾಯಿ ಹೆಚ್ಚಿದೆ 33 rupees more 33 ರೂಪಾಯಿ ಹೆಚ್ಚಿದೆ 33 ರೂಪಾಯಿ ಹೆಚ್ಚಿದೆ ಅಂದ್ರೆ ಇದರ ಅರ್ಥ ಏನು ಗೊತ್ತಾ 4 notebook plus 33 is equal to the price of 7 notebook 4 notebook plus 33 is equal to price of 7 notebook 4 ನೋಟ್ ಪುಸ್ತಕಗಳು ಮತ್ತು 33 ರೂಪಾಯಿಯನ್ನು ಸೇರಿಸಿದರೆ 7 ನೋಟ್ ಪುಸ್ತಕಗಳ ಬೆಲೆಗೆ ಸಮ ಏನೋ ಈ ಬೆಲೆಗೆ ಸಮ ಹಾಗಾದ್ರೆ 1 notebook price we are going to find the value of x x ನ ಬೆಲೆಯನ್ನು ಕಂಡುಹಿಡಿಯಬೇಕು first we will take x term on side numbers on side ಅದಕ್ಕೆ x ಟರ್ಮ್ಗಳನ್ನ ಒಂದು ಕಡೆ ತಗೊಳ್ಳೋಣ 7x as it is this 4x will come this side means here nothing is there means plus is here nothing is there means plus is here it will become minus 4x equal to 33 rupees okay ಈ 4x ಈ ಕಡೆ ಬರುತ್ತೆ ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ ಓಕೆನಾ 7x minus 4x means 3x equal to 33 x equal to 33 here nothing is there means into here nothing is there means into is here this into will come here means it will become division it will become division 3 1 ja 3 3 1 ja 3 3 1 ja 3 it is nothing but 11 rupees it is nothing but 11 rupees what is this 11 rupees means x means price of one notebook remember okay ನೋಡಿ ಈ ಪ್ಲಸ್ 4x ಈ ಕಡೆ ಬಂದ್ರೆ ಮೈನಸ್ 4x ಆಗುತ್ತೆ 7x 4x ಹೋದ್ರೆ 3x ಉಳಿಯುತ್ತೆ ಈಕ್ವಲ್ ಟು 33 ಯಾಕಂದ್ರೆ ಇದು ಆ ಕಡೆ ಹೋದ್ರೆ ಇಲ್ಲಿ ಏನು ಉಳಿಯಲ್ಲ ಬರೀ 33 ಅಷ್ಟೇ ಉಳಿಯುತ್ತೆ ಇಲ್ಲಿ 3x ಇದೆಯಲ್ಲ 3 ಮತ್ತು x ನಡುವೆ ಇಂಟು ಇರುತ್ತೆ ಇಂಟು 3 ಇರೋದು ಈ ಕಡೆ ಬಂದ್ರೆ ಭಾಗಲೇ ಆಗುತ್ತೆ ದ ಇಂಟು 3 ವಿಲ್ ಬಿಕಮ್ ಹಿಯರ್ ಡಿವಿಷನ್ ಇಂಟು 3 ಈ ಕಡೆ ಭಾಗಲೇ ಆಗುತ್ತೆ 3 1 3 3 1 3 3 1 3 3 ಒಂದೇ 3 3 ಒಂದೇ 3 3 ಒಂದೇ 3 11 is ನ್ಯೂಮರೇಟರ್ ಪಾರ್ಟ್ ಅಂಶದಲ್ಲಿ 11 ಉಳಿಯುತ್ತೆ ಛೇದದಲ್ಲಿ 1 ಓಕೆ ಅದಕ್ಕೆ 11 ರೂಪಾಯಿ ಏನು ಸರ್ ಇದು 11 ರೂಪಾಯಿ ಇದು ಒಂದು ನೋಟ್ ಪುಸ್ತಕದ ಬೆಲೆ ಇಟ್ ಇಸ್ ಅ ಪ್ರೈಸ್ ಆಫ್ ಒನ್ ನೋಟ್ ಬುಕ್ ಇದು ಒಂದು ನೋಟ್ ಪುಸ್ತಕದ ಬೆಲೆ ಇಟ್ ಇಸ್ ಅ ಪ್ರೈಸ್ ಆಫ್ ಒನ್ ನೋಟ್ ಬುಕ್ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ದಿಸ್ ಇಸ್ ಯುವರ್ ಫೋರ್ತ್ ಕ್ವೆಶ್ಚನ್ ಓಕೆ once again next video I will come with the remaining or some more math questions for your exam purpose. So up to now you are not subscribed our YouTube channel means subscribe our YouTube channel. If you want to take online classes and model question paper discussion means contact the given number. I will give full information
ಅಂದರೆ ಡಿಸೆಂಬರ್ 21ರಿಂದ ಪ್ರಾರಂಭವಾಗುವ ನವೋದಯ ಮಾದರಿ ಪ್ರಶ್ನೆ ಪತ್ರಿಕೆಗಳ ಲೈವ್ ಕ್ಲಾಸಸ್ ಬೇಕಪ್ಪ ಅಂದರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನಮ್ಮ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಬರುವಂತಹ ನೋಟಿಫಿಕೇಶನ್ ಅನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.